ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಹೀಗೆ ನಡೆದರೆ ನಿಮ್ಮ ಮನೆಯ ಮೇಲೆ ದೈವ ಕಟಾಕ್ಷವಿದೆ ಎಂಬ ಸಂಕೇತವೆಂದು ಹಲವರು ನಂಬ್ತಾರೆ. ಇಂಥ ಶುಭ ಸೂಚನೆಗಳು ಕಂಡುಬಂದರೆ ನೀವು ನಿಜವಾಗಿಯೂ ಅದೃಷ್ಟವಂತರಾಗಿದ್ದೀರಿ ಎಂದು ಹೇಳಲಾಗ್ತದೆ. ಭಕ್ತಿ ಮತ್ತು ನಂಬಿಕೆಯಿಂದ ದೇವರನ್ನು ಪೂಜಿಸುವವರಿಗೆ ಖಂಡಿತವಾಗಿಯೂ ಶುಭ ಫಲಗಳು ದೊರೆಯುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ದೇವರ ಆರಾಧನೆಯನ್ನು ಎಂದಿಗೂ ಬಿಡಬೇಡಿ. ಸಮಯ ಬಂದಾಗ ದೇವರ ಅನುಗ್ರಹದಿಂದ ನಿಮ್ಮ ಜೀವನ ಉತ್ತಮ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ಮನೆಯಲ್ಲಿಯೂ ದೀಪಾರಾಧನೆ ಮಾಡುವ ಸಮಯದಲ್ಲಿ ಕೆಲವೊಮ್ಮೆ ಕೆಲವು ವಿಶೇಷ ಸಂಕೇತಗಳು ಕಾಣಿಸಬಹುದು ಎಂಬ ನಂಬಿಕೆ ಇದೆ. ಅವುಗಳನ್ನು ಶುಭ ಸೂಚನೆಗಳೆಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂಕೇತಗಳು ಕಂಡರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದು ಹಲವರು ನಂಬುತ್ತಾರೆ. ಮೊದಲು ಒಂದು ಲೈಕ್ ಮಾಡಿ, ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಪೂಜೆಯ ಸಮಯದಲ್ಲಿ ಕಾಣಿಸಬಹುದಾದ ಕೆಲವು ಶುಭ ಹಾಗೂ ಅಶುಭ ಸಂಕೇತಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಬ್ರಹ್ಮ ಮುಹೂರ್ತವನ್ನು ದೇವತೆಗಳಿಗೆ ಅತ್ಯಂತ ಪವಿತ್ರ ಸಮಯವೆಂದು ಪರಿಗಣಿಸಲಾಗ್ತದೆ. ಆದ್ದರಿಂದ ಬೆಳಗ್ಗೆ ಸುಮಾರು 3 ಗಂಟೆಯಿಂದ 4:15 ಗಂಟೆಯ ನಡುವೆ ಯಾವುದೇ ಕಾರಣವಿಲ್ಲದೆ ಎಚ್ಚರವಾದರೆ ಅದನ್ನು ಕೆಲವರು ದೈವಾನುಗ್ರಹದ ಸಂಕೇತವೆಂದು ನಂಬುತ್ತಾರೆ. ಕೆಲವೊಮ್ಮೆ ದೀಪಾರಾಧನೆ ಮಾಡುವಾಗ ಕಾರಣವಿಲ್ಲದೆ ಕಣ್ಣಲ್ಲಿ ನೀರು ಬರ್ತದೆ. ಅಂತಹ ಅನುಭವವನ್ನು ಭಕ್ತಿ ಪರವಶತೆ ಎಂದು ಪರಿಗಣಿಸಲಾಗ್ತದೆ. ನಿಮ್ಮ ಪ್ರಾರ್ಥನೆಗಳು ಫಲಿಸುವ ಸಮಯ ಹತ್ತಿರವಾಗಿದೆ ಎಂಬ ಸೂಚನೆ ಎಂದು ಕೆಲವರು ಹೇಳುತ್ತಾರೆ. ಆರತಿ ಮಾಡುವಾಗ ದೇವರ ವಿಗ್ರಹ ಅಥವಾ ಚಿತ್ರ ನಗುತ್ತಿರುವಂತೆ ಅನಿಸಿದರೆ ಅದನ್ನು ಅತ್ಯಂತ ಶುಭ ಸೂಚನೆ ಎಂದು ಪರಿಗಣಿಸಲಾಗ್ತದೆ. ನಿಮ್ಮ ಭಕ್ತಿಯನ್ನು ದೇವರು ಸ್ವೀಕರಿಸಿದ್ದಾನೆ ಎಂಬ ನಂಬಿಕೆ ಮೂಡುತ್ತದೆ. ಆದರೆ ಪೂಜೆ ಮಾಡುವಾಗ ದೀಪ ಹಚ್ಚುವ ವೇಳೆ ಕೈಗೆ ಬೆಂಕಿ ತಗುಲಿದರೆ ಅದನ್ನು ಎಚ್ಚರಿಕೆಯಾಗಿ ಪರಿಗಣಿಸಬೇಕು ಎಂದು ಹೇಳ್ತಾರೆ. ಪೂಜೆಯಲ್ಲಿ ಏನಾದರೂ ನಿರ್ಲಕ್ಷ್ಯವಾಗಿದೆಯೇ ಎಂದು ಪರಿಶೀಲಿಸಿ ಶುದ್ಧ ಮನಸ್ಸಿನಿಂದ ಮತ್ತೆ ಪೂಜೆ ಮಾಡುವುದು ಉತ್ತಮವೆಂದು ಹೇಳಲಾಗ್ತದೆ. ಮನೆಯಲ್ಲಿ ಅನಿರೀಕ್ಷಿತವಾಗಿ ಹಾಲು ಉಕ್ಕಿದರೆ ಅದನ್ನು ಲಕ್ಷ್ಮೀ ಕಟಾಕ್ಷದ ಸಂಕೇತವೆಂದು ಪರಿಗಣಿಸುವ ಸಂಪ್ರದಾಯವೂ ಇದೆ. ಹಾಗೆಯೇ ಯಾವುದೇ ಕಾರಣವಿಲ್ಲದೆ ಗಜ್ಜೆಯ ಶಬ್ದ ಕೇಳಿ ಬಂದರೂ ಅದನ್ನು ಶುಭ ಸೂಚನೆ ಎಂದು ನಂಬುವವರಿದ್ದಾರೆ. ಕೆಲವೊಮ್ಮೆ ಮನೆಯಲ್ಲಿ ಯಾರೋ ಇದ್ದಾರೆ ಎನ್ನುವ ಅನುಭವವಾಗ್ತದೆ. ಅಂತಹ ಅನುಭವವನ್ನು ಕೆಲವರು ದೈವ ಸಾನ್ನಿಧ್ಯವೆಂದು ನಂಬುತ್ತಾರೆ. ಶೀಘ್ರದಲ್ಲೇ ಮನೆಯಲ್ಲಿ ಒಳ್ಳೆಯದು ನಡೆಯಲಿದೆ ಎಂದು ವಿಶ್ವಾಸ ಪಡ್ತಾರೆ. ದೀಪಾರಾಧನೆ ಮಾಡುವಾಗ ಎಣ್ಣೆ ಬಹಳ ಕಡಿಮೆ ಇದ್ದರೂ ದೀಪ ಹೆಚ್ಚು ಸಮಯ ಉರಿದರೆ ಅದನ್ನು ದೈವಾನುಗ್ರಹದ ಸಂಕೇತವೆಂದು ಹೇಳ್ತಾರೆ. ಹಾಗೆಯೇ ದೀಪವು ಪ್ರಕಾಶಮಾನವಾಗಿ ಉರಿದರೆ ನಿಮ್ಮ ಪೂಜೆಯನ್ನು ದೇವರು ಸಂತೋಷದಿಂದ ಸ್ವೀಕರಿಸಿದ್ದಾನೆ ಎಂದು ನಂಬುತ್ತಾರೆ. ದೇವರ ಚಿತ್ರಕ್ಕೆ ಅರ್ಪಿಸಿದ ಹೂವುಗಳು ಏಕಾಏಕಿ ಕೆಳಗೆ ಬಿದ್ದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಪ್ರಾರ್ಥನೆಗಳು ಫಲಿಸುವ ಸಾಧ್ಯತೆ ಇದೆ ಎಂದು ಹಲವರು ನಂಬುತ್ತಾರೆ. ಅಂತಹ ಹೂವುಗಳನ್ನು ಆಶೀರ್ವಾದವೆಂದು ಭಾವಿಸಿ ಭಕ್ತಿಯಿಂದ ಸಂರಕ್ಷಿಸ್ತಾರೆ. ಕೆಲವರು ಅವುಗಳನ್ನು ಹಣದ ಪೆಟ್ಟಿಗೆಯಲ್ಲಿ ಅಥವಾ ಬೀರುವಿನಲ್ಲಿಟ್ಟರೆ ಧನ ಸಮೃದ್ಧಿ ಉಂಟಾಗ್ತದೆ ಎಂದು ನಂಬ್ತಾರೆ. ಆದರೆ ಪೂಜೆ ಮಾಡುವಾಗ ಪದೇ ಪದೇ ಆವಲಿಕೆ ಬಂದರೆ ಮನಸ್ಸು ಏಕಾಗ್ರವಾಗಿಲ್ಲ ಎಂದು, ಪೂಜೆಯಲ್ಲಿ ಇನ್ನಷ್ಟು ಶ್ರದ್ಧೆ ಅಗತ್ಯವೆಂದು ಕೆಲವರು ಹೇಳ್ತಾರೆ. ಪೂಜೆ ಮಾಡುವಾಗ ಕುಂಕುಮ ಆಕಸ್ಮಿಕವಾಗಿ ಕೆಳಗೆ ಬಿದ್ದರೆ ಅದನ್ನು ಅಶುಭ ಸೂಚನೆ ಎಂದು ಪರಿಗಣಿಸುವ ಸಂಪ್ರದಾಯವಿದೆ. ಹೀಗಾದರೆ ಅದನ್ನು ಜಾಡಿನಿಂದ ಒರೆಸದೆಯೇ ಕೈಯಿಂದ ತೆಗೆದು ಹರಿಯುವ ನೀರಿನಲ್ಲಿ ಬಿಡಬೇಕು ಎಂದು ಹಿರಿಯರು ಹೇಳ್ತಾರೆ. ದೀಪವು ಏಕಾಏಕಿ ಆರಿ ಹೋದರೆ ಅಥವಾ ಮಸ್ಕಾದರೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಹೊಸ ದೀಪವನ್ನು ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ದೀಪದಲ್ಲಿರುವ ಬತ್ತಿಗಳು ಸಂಪೂರ್ಣವಾಗಿ ಉರಿದರೆ ಅದನ್ನು ದೇವರ ಕೃಪೆಯ ಸಂಕೇತವೆಂದು ನಂಬುವ ಸಂಪ್ರದಾಯವೂ ಇದೆ. ಪೂಜಾ ಕೋಣೆಯಲ್ಲಿ ಹಲ್ಲಿ ಕಾಣಿಸ್ಕೊಂಡ್ರೆ ಕೆಲವರು ಅದನ್ನು ಲಕ್ಷ್ಮೀದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸ್ತಾರೆ. ಹಾಗೆಯೇ ಕಪ್ಪು ಇರುವೆಗಳು ಕಂಡುಬಂದರೆ ಧನಲಾಭವಾಗುವ ಸಾಧ್ಯತೆ ಇದೆ ಎಂದು ಹೇಳುವ ನಂಬಿಕೆಯೂ ಇದೆ. ಕಾಗೆಯನ್ನು ದೇವತೆಗಳೊಂದಿಗೆ ಸಂಬಂಧ ಹೊಂದಿರುವ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪ್ರತಿದಿನ ಮನೆಯ ಮುಂದೆ ಕಾಗೆ ಬಂದರೆ ಅದಕ್ಕೆ ಸ್ವಲ್ಪ ಆಹಾರ ನೀಡುವುದು ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಾರೆ. ಕನಸಿನಲ್ಲಿ ದೇವತೆಗಳು ದರ್ಶನ ನೀಡಿದರೆ ಶೀಘ್ರದಲ್ಲೇ ಶುಭ ಸುದ್ದಿ ಕೇಳುವ ಅವಕಾಶ ಇದೆ ಎಂದು ಹಲವರು ನಂಬುತ್ತಾರೆ. ದೀಪ ಉರಿಯುವಾಗ ವಿಚಿತ್ರ ಶಬ್ದಗಳು ಕೇಳಿ ಬಂದರೆ ಪೂಜೆಯಲ್ಲಿ ಏನಾದರೂ ಲೋಪವಾಗಿದೆಯೇ ಎಂದು ಪರಿಶೀಲಿಸಬೇಕು ಎಂದು ಹೇಳುತ್ತಾರೆ. ಹಾಗೆಯೇ ದೇವರಿಗೆ ಅರ್ಪಿಸಿದ ತೆಂಗಿನಕಾಯಿ ಕೊಳೆತಿದ್ದರೆ ಅದನ್ನು ತೆಗೆದುಹಾಕಿ ಕೈಕಾಲುಗಳನ್ನು ತೊಳೆದು ಹೊಸ ತೆಂಗಿನಕಾಯಿಯನ್ನು ಸಮರ್ಪಿಸುವುದು ಉತ್ತಮವೆಂದು ಹೇಳುತ್ತಾರೆ. ದೇವರಿಗಿಟ್ಟ ನೈವೇದ್ಯಕ್ಕೆ ಆಗಾಗ್ಗೆ ಇರುವೆಗಳು ಬಂದರೆ ಅದನ್ನು ದೇವರು ಸ್ವೀಕರಿಸಿದ ನೈವೇದ್ಯವೆಂದು ನಂಬುವವರಿದ್ದಾರೆ. ಒಂದೇ ಸ್ಥಳದಲ್ಲಿ 3 ಹಲ್ಲಿಗಳು ಕಂಡು ಬಂದರೆ ಅಥವಾ ತುಳಸಿ ಗಿಡದ ಬಳಿ ಹಲ್ಲಿ ಕಂಡರೆ ಅದನ್ನು ಲಕ್ಷ್ಮೀದೇವಿಯ ಕಟಾಕ್ಷದ ಸಂಕೇತವೆಂದು ಪರಿಗಣಿಸುವ ಸಂಪ್ರದಾಯವಿದೆ. ಆದರೆ ತುಳಸಿ ಗಿಡ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಒಣಗಿದರೆ ಮನೆಯಲ್ಲಿ ಪೂಜಾ ಕಾರ್ಯಗಳ ಕಡೆ ಇನ್ನಷ್ಟು ಗಮನ ಹರಿಸಬೇಕು ಎಂದು ಹಿರಿಯರು ಸಲಹೆ ನೀಡುತ್ತಾರೆ. ಉಪ್ಪನ್ನು ಲಕ್ಷ್ಮೀ ಸ್ವರೂಪವೆಂದು ಪರಿಗಣಿಸಲಾಗ್ತದೆ. ಆದ್ದರಿಂದ ಉಪ್ಪು ಆಗಾಗ್ಗೆ ಕೈಯಿಂದ ಕೆಳಗೆ ಬೀಳದಂತೆ ಎಚ್ಚರ ವಹಿಸಬೇಕು ಎಂದು ಹೇಳುತ್ತಾರೆ. ಗೂಬೆ ಕಾಣಿಸುವುದನ್ನು ಕೆಲವರ ನಂಬಿಕೆಯ ಪ್ರಕಾರ ಶುಭ ಸೂಚನೆ ಎಂದು ಪರಿಗಣಿಸಲಾಗ್ತದೆ. ಅದೇ ಮನೆಯಲ್ಲಿ ಆಗಾಗ್ಗೆ ಇಲಿಗಳು ಹೆಚ್ಚಾಗಿ ಕಂಡು ಬಂದರೆ ಎಚ್ಚರಿಕೆಯಿಂದ ಇರಬೇಕು. ಮನೆಯ ಸ್ವಚ್ಛತೆಯ ಜೊತೆಗೆ ಪೂಜಾ ಕಾರ್ಯಗಳನ್ನು ಶ್ರದ್ಧೆಯಿಂದ ನಡೆಸಬೇಕು ಎಂದು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.